ಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, 27ನೇ ತಾರೀಕು ತಾವು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ. 27 ಅದೇ ಒಂದು. ಆ 27ರೊಳಗೆ ಯಾವುದೇ ತೀರ್ಮಾನ ಮಾಡಬೇಡಿ, ನಮ್ಮನ್ನು ಕೇಳಿದೆ ಚರ್ಚೆ ಮಾಡಿಸಿ. ಇಲ್ಲ, ಈಗ ಸರ್ಕಾರ ತಗೊಂಡಿರೋ ತೀರ್ಮಾನ ಏನಂದರೆ, ಧಾರವಾಡದಲ್ಲಿ ಏನು ಹೋರಾಟ ಆಯಿತು ವಿದ್ಯಾರ್ಥಿಗಳದ್ದು, ಅಲ್ಲೇನು ತೀರ್ಮಾನ ಮಾಡಿದ್ದೀರಿ ಅಂತ ಹೇಳಿದರೆ 50% ಮೀಸಲಾತಿ ಮೀರದೇ ಇರುವಂಗೆ, ಅಂದರೆ SC STಗಳಿಗೆ 15 + 3 18%, ಒಳ ಮೀಸಲಾತಿ ಇಲ್ಲದೆ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅನ್ನುವಂಥ ಮಟ್ಟಕ್ಕೆ ಒಂದು ಹಂತದಲ್ಲಿ ಚರ್ಚೆ ಮಾಡಿದ್ದೀರಾ. ಅದನ್ನೇ ನೀವು ಮುಂದುವರ್ಸೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಆ ರೀತಿ ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತಾದರೆ 15ರೊಳಗೆ ಒಳ ಮೀಸಲಾತಿ ಅಂತ ನೀವೇನಾದ್ರು ಮಾಡೋಕ್ಕೆ ಹೊರಟ್ರೆ ಅದು ಭಾಳ ಅನ್ಸೈಂಟಿಫಿಕ್ ಆಗತ್ತೆ. ಮತ್ತು ಅದಕ್ಕಿಂತ ಅನ್ಸೈಂಟಿಫಿಕ್ಕು ರೋಸ್ಟರ್ ಮಾಡಿದ್ದೀರಲ್ಲ, ಈ ರೋಸ್ಟರಲ್ಲಿ ಹೇಳಿದರು ನಮ್ಮ ಗುರುಗಳು, ನೀವು ಬರೋಕ್ಕಿಂತ ಮುಂಚೆ ಸುಧಾಕರ್ ಅವ್ರು ಕೇಳ್ಕೊಂಡ್ರು, ನನ್ನ ಮಗನಿಗೆ ಜಾಬ್ ಸಿಗಲ್ಲ, ಅವನ ಮಗನಿಗೂ ಜಾಬ್ ಸಿಗಲ್ಲ, ಹಾಗಿದೆ ನಿಮ್ಮ ರೋಸ್ಟರ್. ಈಗ ಮತ್ತು ಬರೀ ಎಲ್ಲ ಪ್ರವರ್ಗ ಅವ್ರಿಗೆ ಮಾತ್ರ ಸಿಗ್ತಾ ಹೋಗ್ಬಿಡತ್ತೆ. 500 ಪೋಸ್ಟ್ಗಳು ತುಂಬಿದ್ದೀರಿ ಇಲ್ಲಿವರೆಗೆ, ಅವೆಲ್ಲ ಅವ್ರಿಗೆ ಹೋಗಿರೋದು. ಹಾಗಾಗಿ ಈ ಥರದ ಅನ್ಯಾಯ ದೊಡ್ಡದಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ತಾವೊಂದು ಸಭೆಯನ್ನು ಏರ್ಪಡಿಸಿದರೆ ನಾವು ಕೇಳ್ತೀವಿ, ನಮ್ಮ ಕಡೆಯಿಂದನೂ ತಾವು ಒಂದು ಸ್ವಲ್ಪ ಪರ್ಸೂ ಮಾಡಿ ಸಮಯವನ್ನು ನಿಗದಿಪಡಿಸಿದರೆ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಮತ್ತು ಆ ಸಂದರ್ಭದಲ್ಲಿ ನೀವಿಬ್ಬರು ನಮ್ಮ ಪರ ಇರ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ. ಸೊ ಆ ರೀತಿಯ ತೀರ್ಮಾನ ನೀವು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ನಿಜಕ್ಕೂ ಇಲ್ಲಿ ಮಹದೇವಪ್ಪನವ್ರು ಬರಬೇಕಾಗಿತ್ತು, ಸಂಬಂಧಪಟ್ಟಂಥ ಸಚಿವರು. ಅವರು ಮುಖ್ಯಮಂತ್ರಿಗಳು ಬರೋಕ್ಕಾಗಲ್ಲ, ನಮಗೂ ಅರ್ಥ ಆಗತ್ತೆ, ಸದನ ನಡೀತಾ ಇದೆ, ತಾವು ಇಬ್ಬರು ಬಂದಿದ್ದೀರಾ, ಮಹದೇವಪ್ಪನವ್ರಿಗೂ ಮನವರಿಕೆ ಮಾಡಿಕೊಡಿ ಮತ್ತು ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡಿ. 27ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆ ಮಾಡೋ ಮುಂಚೆ ಮುಖ್ಯಮಂತ್ರಿಗಳಿಗೆ ಮಹದೇವಪ್ಪನವ್ರಿಗೆ ಜೊತೆಗಿದ್ದು ನಮ್ಮ ನಿಯೋಗಕ್ಕೆ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಈ ಎಲ್ಲ ಸಂಗತಿಗಳನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಅಷ್ಟೂ ಮೀರಿ ಸರ್ಕಾರ ಏಕಪಕ್ಷೀಯವಾಗಿ, ಯಾಕೋ ನಿಮ್ಮ ಸರ್ಕಾರ ಆ ಕಡೆ ವಾಲ್ತಾ ಇದೆ ಒಂದೇ ಸಮುದಾಯದ ಕಡೆಗೆ, ಅಲ್ಲಿ ನಿಮ್ಮ ಮಂತ್ರಿಮಂಡಲದಲ್ಲಿ ಇರೋರೇ ಒತ್ತಡ ಆಗ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಆ ಒತ್ತಡಕ್ಕೆ ಮಣಿದೇ ಇದ್ದರೆ ಭಾಳ ಒಳ್ಳೆಯದು. ಮತ್ತು ಮುಖ್ಯಮಂತ್ರಿಗಳೇ ಮಾಡಿರುವಂಥ ಕಾನೂನು 24.1% SC STಗಳಿಗೆ ರಿಸರ್ವ್ ಇರ್ತೀವಿ ಅಂತ, ಅದು ಡೈಲ್ಯೂಟ್ ಆಗಿದೆ. ನಿಮಗೆ ಗೊತ್ತು, ನೀವು ಮಾಡಿರುವಂಥ ಫ್ರೀ ಬಿಗಳಿಗೆ ಆ ಹಣ ಬಳಸ್ತಾ ಇದ್ದೀರಿ. ನೀವು ಹಣ ಬೇರೆ ಎಲ್ಲಿಂದಾರು ಜೋಡಿಸಿ, SC STಗಳಿಗೆ ಮೀಸಲಿರುವಂಥ ಹಣ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ತಾವು ಇಲ್ಲಿವರೆಗೆ ಬಂದಿದ್ದೀರಾ. ಇಡೀ ನಮ್ಮ ಒಕ್ಕೂಟದ ಶೆಡ್ಯೂಲ್ 9 ಹೇಳಿದ್ರು, ನೀವು ಹೇಳಿದ್ರಲ್ಲ, ಅದನ್ನು ಓದಿದವನು. ಶೆಡ್ಯೂಲ್ 9 ಆಗಿರ್ಬೋದು, ಮತ್ತು ಇನ್ನೊಂದು ಬೇಡಿಕೆ ಮತ್ತು ಸೆನ್ಸಸ್ ಆದಮೇಲೆ ನಾವು ಹೇಳಿದ್ದೀವಿ. ಯಾಕಂದರೆ ಯಾವ ರಿಪೋರ್ಟ್ ಕೊಟ್ಟರು ತಪ್ಪೇ ಬರ್ತಾ ಇದ್ದಾವೆ. ಈಗ ನಮ್ಮ ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನಾಗಮೋಹನ್ ದಾಸ್ ಅವರು ಯಾವ ರೀತಿ ತಪ್ಪುಗಳನ್ನು ಮಾಡಿದ್ದಾರೆ ಅಂತ. ಅದಕ್ಕೆ ಮುಂಚೆ ಸದಾಶಿವ ಆಯೋಗದವ್ರು ಮಾಡಿದರು. ನಾವು ಅವ್ರ ವಿರುದ್ಧನೇ ತಿರುಗಿ ಬೀಳೋಂಗೆ ಆಗ್ಬಿಟ್ಟಿದೆ. ಅದ್ರ ಬದಲಿಗೆ 27ಕ್ಕೆ ಸೆನ್ಸಸ್ ಅನೌನ್ಸ್ ಮಾಡಿದೆ ಕೇಂದ್ರ ಸರ್ಕಾರ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಸೆನ್ಸಸ್ ಆಧಾರವಾಗಿ ಇಟ್ಕೊಂಡು ನೀವು ಮೀಸಲಾತಿಯನ್ನು ವೈಜ್ಞಾನಿಕವಾಗಿ ಮಾಡೋದಾದರೆ ನಮಗೇನು ಅಭ್ಯಂತರ ಇಲ್ಲ. ಆ ಸಂದರ್ಭದಲ್ಲಿ ಅಲ್ಲಿವರೆಗೆ ಇದನ್ನು ಮುಂದಾಕಿ ರಿಕ್ರೂಟ್ಮೆಂಟ್ ಮಾಡಿ, ಇದೇ ನಮ್ಮ ಬೇಡಿಕೆಗಳು. ಸೊ ಆ ಹಿನ್ನೆಲೆಯೊಳಗೆ ನೀವು ಬೆಳಗ್ಗೆ ಬಂದಿದ್ದರೆ ಇಲ್ಲಿ ಜನಸಾಗರ ಗೊತ್ತಾಗ್ತಿತ್ತು. ಮತ್ತು ನಾವು ಇಲ್ಲ ತಾವು ಬೆಳಗ್ಗೆ ಬಂದಿದ್ದರೆ ಇಡೀ ಜನ ಬಂದಿರೋದು ಗೊತ್ತಾಗ್ತಿತ್ತು. ನಮ್ಮವರು ಹೌದಾ ಸೊ ನೀವು ಸದನದೊಳಗೆ ಉತ್ತರ ಕೊಡ್ತೀರಿ ಅಂತ ಹಂಗೆ ಹೇಳಿರ್ಬೇಕು ಯಾರು. ಸೊ ದಯವಿಟ್ಟು ಇಲ್ಲಿಗೆ ಬಂದಿದ್ದೀರಾ, ನಮ್ಮ ಭಾವನೆಗಳನ್ನು ಕೇಳಿದ್ದೀರಾ. ಇಡೀ ನಮ್ಮ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಆದರೆ ಒಂದು ಕಂಡೀಷನ್ ಮೇಲೆ ನಿಮ್ಗೆ ಧನ್ಯವಾದ. ನಾಳೆ ದಿವಸ ನಮ್ಮ ಪರವಾಗೇ ಸರ್ಕಾರದಲ್ಲಿ ನೀವು ವಾದ ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ಕೋತೇನೆ. ನ್ಯಾಯನೇ ನಾವು ಕೇಳಿರೋದು.